ಎಲ್ಲರಿಗೂ ನಮಸ್ಕಾರ. ನಿಮಗೆ ಮಂತ್ರಾಲಯ ಗೊತ್ತಿದೆಯಲ್ಲವೇ? ಗೊತ್ತಿರಲೇಬೇಕು. ಅದೇ ಥರ ದ್ವಿತೀಯ ಮಂತ್ರಾಲಯ ಗೊತ್ತಿದೆಯೇ? ಇವತ್ತು ಅದರ ಬಗ್ಗೆ ಹೇಳಿಕೊಡುತ್ತೇನೆ. ಇದರ ಕಥೆ ಏನೆಂದರೆ, ಇಲ್ಲಿ ಒಂದು ದಿವಸ ಆಚಾರ್ಯರು ರಾಯರ ಮೃತ್ತಿಕ ಬೃಂದಾವನ ಪ್ರತಿಷ್ಠಾಪನೆ ಮಾಡಲು ಮೃತ್ತಿಕ ಬೃಂದಾವನ ತರಲು ಅವರಿಗೆ ಶಿಷ್ಯಂದ್ರಿಗೆ ಹೇಳಿರುತ್ತಾರೆ. ಅವರು ಸರಿಯಾದ ಮುಹೂರ್ತ ಟೈಮಿಗೆ ಬರುವುದಿಲ್ಲ. ಅದಕ್ಕಾಗಿ ಅವ್ರು ಏನು ಮಾಡುತ್ತಾರೆ, ಅವ್ರೇನು ಮಾಡ್ತಾರೆ ಅಂದರೆ ನದಿಗೆ ಹೋಗುತ್ತಾರೆ. ನದಿಗೆ ಹೋಗಿ ಏನು ಮಾಡುತ್ತಾರೆ ಅಂದರೆ, ಅಲ್ಲಿ ಒಬ್ಬರು ಆಚಾರ್ಯರು ಪಂಡಿತರು ಪೂಜೆ ಮಾಡುತ್ತಿರ್ತಾರೆ. ಅವ್ರಿಗೆ ಹೋಗಿ ಹೇಳ್ತಾರೆ, ಇವಾಗ ಏನು ಮಾಡೋಣ ಅಂತ. ಆವಾಗ ಅವ್ರು ಹೇಳ್ತಾರೆ, ನಿಮಗೇನೂ ಅಭ್ಯಂತರ ಇಲ್ಲ ಅಂದರೆ, ನಾನು ಮಂತ್ರಾಲಯದಿಂದ ಬಂದಿದ್ದೇನೆ, ನನ್ನ ಹತ್ರ ಮೃತ್ತಿಕ ಇದೆ, ನಾನೇ ಪ್ರತಿಷ್ಠಾಪನೆ ಮಾಡಲಾ ಅಂತ ಕೇಳ್ತಾರೆ. ಆವಾಗ ಅವ್ರ ಹತ್ರ ಒಂದು ಹನುಮಂತನ ಮೂರ್ತಿ, ಆಮೇಲೆ ಒಂದು ತಟ್ಟೆ, ತಾಮ್ರ ತಟ್ಟೆ, ಇನ್ನೊಂದು ಮತ್ತು ಏನಂತಂದರೆ ಯಾವುದೇ ರಾಯರ ಮಠದಲ್ಲಿ ಸಿಗದ ಹಳದಿ ಮಂತ್ರಾಕ್ಷತೆಯು ಇಲ್ಲಿ ಸಿಗುತ್ತದೆ. ಇದು ಈ ಜಾಗದ ವಿಶೇಷ. ಆಮೇಲೆ ಅವರು ಬಂದು ಬಾಗಿಲು ಹಾಕುತ್ತಾರೆ. ನಾನು ಹೊರಗೆ ಬರುವ ತನಕ ಯಾರೂ ಬಾಗಿಲು ತೆಗೆಯುವುದಿಲ್ಲ. ಎಲ್ಲರೂ ಒಪ್ಪುತ್ತಾರೆ. ಆಮೇಲೆ ಬಂದ ತಕ್ಷಣ ಎಷ್ಟು ಹೊತ್ತಾದರೂ ಬಾಗಿಲು ತೆಗೆಯೋದಿಲ್ಲ ಅಂತೆ. ಆವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಆಚಾರ್ಯರು ಹೋಗಿ ತೆಗಿತಾರಂತೆ. ಆವಾಗ ಅವ್ರು ತಂದಿದ್ದು ಹನುಮಂತನ ಮೂರ್ತಿ, ತಾಮ್ರ ತಟ್ಟೆ ಮತ್ತು ಹಳದಿ ಮಂತ್ರಾಕ್ಷತೆ ಎಲ್ಲ ಅಲ್ಲೇ ಮತ್ತು ಅವ್ರು ಬೃಂದಾವನ ಹತ್ರ ಬಿಡ್ತಾರಂತೆ. ಆಮೇಲೆ ಅವ್ರ ಸ್ವಪ್ನ ಅವ್ರಿಗೆ ಗೊತ್ತಾಗುತ್ತಂತೆ, ನಾನೇ ಸ್ವತಃ ಬಂದು ಇಲ್ಲಿ ಪ್ರೇರಿತರಾಗಿದ್ದೇನೆ ಅಂತ ಅಂತಾರಂತೆ. ಆಮೇಲೆ ಮಾರನೇ ದಿವಸ ಅವರು ಮೃತ್ತಿಕಾ ಬೃಂದಾವನ ತರಲು ಹೋಗಿದ್ದವರು ಬರುತ್ತಾರೆ. ಅವರು ಏನು ಮಾಡಬೇಕು ಅಂದಾಗ, ಇಲ್ಲೇ ಹತ್ತಿರವಿರದ ಉಡಗಣಿಗೆ ಹೋಗಿ ಅಲ್ಲಿ ಮೃತ್ತಿಕಾ ಪ್ರತಿಷ್ಠಾಪನೆ ಮಾಡಿ ಅಂತ ಅನ್ನುತ್ತಾರೆ. ಅದು ತೃತೀಯ ಮಂತ್ರಾಲಯ ಅಂತ ಕರೀತಾರೆ. ಅರ್ಥ ಐತೆ? ಈಗ ಒಂದು ಸರಿ ವೃಂದಾವನ ನೋಡ್ಕೊಂಬರೋಣ ಬನ್ನಿ. ನಮ್ಮ ನೋಡಿದ್ರೆ ನಮ್ಮ ರಾಯರ ವೃಂದಾವನ ಚೆನ್ನಾಗಿದೆ ಅಲ್ಲವೇ? ಈಗ ಒಂದು ಸರಿ ನದಿಯನ್ನು ನೋಡಿಕೊಂಡು ಬರೋಣ ಬನ್ನಿ. ಗೊತ್ತಿದೆ, ಮಂತ್ರಾಲಯದ ಊರ ದೇವತೆ ಹಾಗೂ ಗ್ರಾಮ ದೇವತೆ ಮಂತ್ರಾಲಮ್ಮ. ಅದೇ ಥರ ಈ ಊರಿನ ಗ್ರಾಮ ದೇವತಾ ಯಾರು ಗೊತ್ತಾ? ನೋಡಿ, ಇವರೇ ನಮ್ಮ ಕೇಶವ ದೇವರು. ನೋಡಿದ್ದೀರಾ? ಇದು ಕೇಶವ ದೇವರು, ಗ್ರಾಮ ದೇವತಾ. ಇವಾಗ ತುಳಸಿ ಕೊಪ್ಪಳ ಪ್ರಾಣದೇವರು ನೋಡ್ಕೊಂಬರೋಣ ಬನ್ನಿ. ಇದೇ ನೋಡಿ, ತುಳಸಿ ಕೊಪ್ಪಳ ಪ್ರಾಣದೇವರು. ಇದರ ವಿಶೇಷತೆ ಏನೆಂದರೆ, ಇಲ್ಲಿ ಎಲ್ಲ ತುಳಸಿ ಕೊಪ್ಪಳ ಇದೆ ಅಂತೆ. ತುಳಸಿ ವನ ಇತ್ತಂತೆ, ಅದರೊಳಗೆ ಸಿಕ್ಕಿದ ಪ್ರಾಣದೇವರು. ಅದಕ್ಕೆ ಇದು ಹೆಸರು ತುಳಸಿ ಕೊಪ್ಪಳ ಪ್ರಾಣದೇವರು. ನದಿಯನ್ನು ಆಮೇಲೆ ತೋರಿಸುತ್ತೇನೆ, ಅಲ್ಲಿ ಜನ ಇದ್ದಾರೆ, ಅದು ನಿಮಗೆ ಸರಿಯಾಗಿ ಕಾಣಿಸುವುದಿಲ್ಲ. ಇವಾಗ ಮೊದಲು ಸಭಾಭವನ ಅವನ್ನೆಲ್ಲ ಅಡುಗೆ ಮನೆಯೆಲ್ಲ ನೋಡ್ಕೊಂಡು ಬರ್ರಿ. ಇವೇ ಅಡುಗೆ ಮನೆ. ಅಡುಗೆ ಮನೆ, ಇದು ಸಭಾಭವನ, ದೊಡ್ಡದಾಗಿದೆ. ಇಲ್ಲಿ ಕಲ್ಯಾಣ ಮುಂಜವಿ ಎಲ್ಲ ಆಗುತ್ತದೆ. ಇಲ್ಲಿ ಗೋದಾನ ಎಲ್ಲವನ್ನು ಮಾಡಬಹುದು. ಗೋದಾನ ಗೊತ್ತಿದೆ, ಅದನ್ನು ನೋಡೋಣ ಬನ್ನಿ. ನೋಡಿ, ಎಲ್ಲ ಗೊತ್ತಿದೆ ಅಲ್ಲ, ನೀವೆಲ್ಲರೂ ಮಾಡ್ಬೋದು. ನದಿ ನೋಡಿ, ಎಲ್ಲ ನದಿಯನ್ನು. ಇದು ಕೂಡಲಿಲ್ಲಿ ಸಂಗಮವಾಗಿ ಮೊದಲೇ ಸ್ಥಾನ ಬರೋದೇ ಇದು. ಇದನ್ನು ನೋಡಿ, ಇದೆಯಲ್ಲ, ಇಲ್ಲಿ ಪ್ರಾಣದೇವ ಪ್ರತಿಷ್ಠಾಪನೆ ಆಗಿದೆ. ನದಿಯಲ್ಲಿ ವ್ಯಾಸರಾಜ ಪ್ರತಿಷ್ಠಾಪನೆ ಮಾಡಿರೋದು. ನೋಡಿದ್ರಲ್ಲ ನಮ್ಮ ಹೊನ್ನಾಳಿಯನ್ನು, ಚೆನ್ನಾಗಿದೆ ಅಲ್ಲವೇ? ನೀವು ಒಂದ್ಸಲಿ ಭೇಟಿ ಕೊಡಿ. ಇವಾಗ ನಾವು ಹೊರಡುವ ಸಮಯ. ಎಲ್ಲರೂ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಪಕ್ಕದಲ್ಲಿರೋ ಗಂಟೆನ ಟನ್ ಅಂತ ಹೊಡೀರಿ. ಇದು ನಿಮಗೆ ಬೇಡಿಕೆ ಇದು. ಬಾಯ್.